ನಮಸ್ತೆ ಎಲ್ಲರಿಗೂ. ಇವತ್ತು ಗಾರ್ಡನ್ ವಿಡಿಯೋದಲ್ಲಿ ಅಪ್ಡೇಟ್ ಏನೇನು ಕೊಡ್ತಾಯಿದ್ದೀನಿ ಅಂತ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಇದು ಇನ್ನೂ ಒಂದು ಇದೇ ಪೂರ್ತಿ ಗಾರ್ಡನ್ ಇದನ್ನು ಲಾಸ್ಟು ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಗಾರ್ಡನ್ನು ಅಷ್ಟು ಚೆನ್ನಾಗಿರಲ್ಲ, ತೋರಿಸ್ತೀನಿ. ವಿಡಿಯೋ ಪೂರ್ತಿ ನೋಡಿ. ಇದು ಪಿಂಕು ಈ ಸರಿ ತುಂಬ ಚೆನ್ನಾಗಿ ಅರಳಿದೆ. ಓದು ವಿಡಿಯೋಗಳಿಗೆಲ್ಲ ನಿಮಗೆ ಅಷ್ಟು ಚೆನ್ನಾಗಿ ಅರಳಿರಲಿಲ್ಲ, ಈ ಸರಿ ಚೆನ್ನಾಗಿ ಅರಳಿದೆ. ಅದಕ್ಕೆ ಕಾರಣ ನಾನು ಕೊಡೋ ಲಿಕ್ವಿಡ್ಗಳು, ಕೇರಿಂಗು ಅಷ್ಟೇ. ಮೊದಲೆಲ್ಲ ತುಂಬ ಚಿಕ್ಕದಾಗ್ಬಿಡ್ತಿತ್ತು ಹೂವು, ಆಮೇಲೆ ಸ್ವಲ್ಪ ಸೈಜ್ ದೊಡ್ಡದಾಯಿತು, ಮಧ್ಯೆ ವೈಟ್ ಬರ್ತಿದ್ದಿಲ್ಲ. ಆಮೇಲೆ ಇದೊಂದು ಆ್ಯಶ್ ಕಲರು ಇನ್ನೂ ಅರಳಿಲ್ಲ. ಆಮೇಲೆ ಕಾಕಡ ಇದು ಸೆಕೆಂಡ್ ಟ್ರಿಪ್ಪು ಮತ್ತೆ ಹೂವು ಆಗ್ತಾಯಿದ್ದಾವೆ. ಈ ಹೂವು ಮುಗಿದ್ಮೇಲೆ ಮತ್ತೆ ಆ ತೊಟ್ಟೆಲ್ಲ ತೆಗೆದುಬಿಟ್ರೆ ಮೂರನೇ ಸರಿ ಹೂವು ಆಗುತ್ತೆ. ಇದರಲ್ಲಿ ನಾನು ಒಂದು ಲಿಕ್ವಿಡು ತೋರಿಸ್ತೀನಿ, ಲಿಕ್ವಿಡ್ ಪೂರ್ತಿ. ಆಮೇಲೆ ಗಂಗಾಂಬಿಕೆ ಅವ್ರು ಇಟ್ಟಿದ್ನಲ್ವ, ಅವು ನೋಡಿ ಸೆಟ್ಟಾಗಿದ್ದಾವೆ. ಇವು ಪೂರ್ತಿ ಸೆಟ್ಟಾಗಿದ್ದಾವೆ, ನೋಡಿದ್ರೆ ಗೊತ್ತಾಗುತ್ತೆ. ಆದರೆ ಇನ್ನೊಂದು 2 ದಿನಕ್ಕೆ ಎಲೆ ಎಲ್ಲ ಬಾಡಿದ್ವು. ಅವು ಆ ಬಾಡಿರೋ ಎಲೆ ಎಲ್ಲ ತೆಗ್ದಿದ್ದೀನಿ ನಾನು. ಮೊದಲೇ ಓದ್ಬಿಡಿದಲ್ಲೇ ಹೇಳಿದ್ದೆ, ಇದು ಎಲೆಗಳೆಲ್ಲ ಕೆಳಗೆ ಬೀಳುತ್ತೆ ನಾಟಿ ಮಾಡಿದ್ಮೇಲೆ ಅಂತ. ಆ ಥರದ್ದು ತೆಗೆದಿದ್ದೀನಿ. ಕುಡಿ ಚೆನ್ನಾಗಿದ್ಮೇಲೆ ಅದು ಚೆನ್ನಾಗಿರುತ್ತೆ ನೋಡಿ. ಇದು ಕೂಡ ಚೆನ್ನಾಗಿ ಸೆಟ್ಟಾಗಿದೆ. ಇವೆರಡು ಪೂರ್ತಿ ಚಿಕ್ಕ ಗಿಡಗಳು ಇದ್ವು, ಅವಿನ್ನೂ ಅಂದರೆ ಚಿಗುರ್ಬೋದು, ಹೇಳೋಕ್ಕಾಗಲ್ಲ, ಚಿಗುರ್ಬೋದು. ಒಟ್ಟು 1-2 ಜೀವಂತವಾಗಿದ್ರೂ ನಮಗೆ ಗಿಡ ಬಂದಂಗೆ ಆಯ್ತಲ್ವ. ಆಮೇಲೆ ಇದು ಇನ್ನೊಂದು ದಿನ, ನೆಕ್ಸ್ಟ್ ದಿನದ್ದು ಕಾಕಡ ಹೂವು ಒಂದಿನ ಜಾಸ್ತಿ ಇರುತ್ತೆ, ಒಂದಿನ ಕಮ್ಮಿ ಇರುತ್ತೆ. ಆಮೇಲೆ ಇದು ಸಣ್ಣ ಮಲ್ಲಿಗೆ ಹೂವು ನೋಡಿ, ಎಲ್ಲ ಕಡೆ ಮೊಗ್ಗಾಗಿದೆ. ಈ ಸರಿ ತುಂಬ ಜಾಸ್ತಿನೇ ಮೊಗ್ಗಾಗಿದೆ. ಆಮೇಲೆ ಬೇಗನೂ ಬಿಟ್ಟಿದೆ ಈ ಸರಿ. ಯಾವಾಗಲೂ ದುಂಡು ಮಲ್ಲಿಗೆ ಆಗಿ ಒಂದು 15 ದಿನ, ತಿಂಗಳು ಆ ಕಾಲ ಮುಗಿದ್ಮೇಲೆ ಇವು ಸ್ಟಾರ್ಟ್ ಆಗೋವು. ಈ ಸರಿ ಅದರ ಜೊತೆಗೆ ಅವು ಅರ್ಧ ಆದ ತಕ್ಷಣ ಒಂದು ಟ್ರಿಪ್ ಅದು ಬಿಟ್ಟ ತಕ್ಷಣ ಇವು ಸ್ಟಾರ್ಟ್ ಆಗಿದ್ದಾವೆ, ಮಲ್ಲಿಗೆ ಹೂವು. ಆಮೇಲೆ ಇನ್ನೂ ಸ್ವಲ್ಪ ಇವು ಬಿಡಬೇಕು, ವಿರಜಾಜಿ, ಸಣ್ಣ ಜಾಜಿ ಅಂತೀವಲ್ಲ, ಅದು ಬಿಡಬೇಕು. ಅದು ಒಂದು ಮೇಲಿಟ್ಟಿದ್ದೀನಿ ನಾನು. ಅಕಸ್ಮಾತು ನಾನು ಇಲ್ದಾಗ ಗಿಡಗಳೆಲ್ಲ ಶಿಫ್ಟ್ ಮಾಡಿದರೆ ಅದು ರೇರ್ ಕಲರ್ ಅಲ್ವಾ, ಸೊ ಅದಕ್ಕೆ ಸಪ್ರೇಟ್ ಮೇಲಿಟ್ಬಿಟ್ಟಿದ್ದೀನಿ, ಅವ್ರು ಯಾರು ಮುಟ್ಟದಂಗೆ. ಆಮೇಲೆ ಒಂಚೂರು ತರಕಾರಿ ಇತ್ತು, ಅಷ್ಟು ಅನಿಸುತ್ತೆ. ಇದು ಒಂದು 4 ಬದನೆಕಾಯಿ, 4 ಟೊಮೊಟೊ ಸಿಕ್ತು. ಅದಾದಮೇಲೆ ಟೊಮೊಟೊ ಗಿಡ ಎಲ್ಲ ತೆಗಿಬೇಕು. ಬದನೆಕಾಯಿ ಒಂದು ಮಾತ್ರ ಚೆನ್ನಾಗಿದೆ, ಇನ್ನೊಂದು ಡಲ್ಲಿದೆ, ಇನ್ನೂ 2. ಆಮೇಲೆ ಇದು ಕವರ್ ಕಟ್ಟಿರೋದು 2 ಹೂವು ಒಟ್ಟಿಗೆ ಅರಳಿದ್ವು ಒಂದೇ ದಿನ. ಕವರ್ ಕಟ್ಟಿ ಕಾಪಾಡಿದ್ದಕ್ಕೆ ಈ ಹೂವು ಇತ್ತು, ಇಲ್ಲಾಂದರೆ ಇರಲ್ಲ. ಫಸ್ಟ್ ಕವರ್ ಕಟ್ಟಿದ ಸಕ್ಸಸ್ ಆಗಿದ್ದು ಇದೇ ಗಿಡದಲ್ಲಲ್ವ, ಇವಾಗ ಆಗಿದೆ. ಆಮೇಲೆ ಇದು ನಾನು ಕಟಿಂಗ್ ನೋಡಿ ಇಟ್ಟಿದ್ದೆ ಅಂತ ಹೇಳಿದ್ನಲ್ಲ, ರೀಪಾಟ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಅದು ಚೆನ್ನಾಗಿ ಸೆಟ್ಟಾಗಿದೆ. ಎಲೆಗಳೆಲ್ಲ ಬಾಡಿರೋ ತೆಗೆದಿದ್ದೀನಿ. ಒಂದೊಂದು ರೀಪಾಟ್ ಮಾಡಿದಾಗ ಶಾಖಕ್ಕೆ ಹಳೆ ಎಲೆಗಳೆಲ್ಲ ಬಾಡ್ದಂಗೆ ಆಗುತ್ತೆ ಅಥವಾ ಒಣಗೋಗುತ್ತೆ. ಅವಾಗ ನೀವು ಗಾಬರಿ ಆಗೋದು ಬೇಡ. ಆ ಎಲೆಗಳು ಒಣಗಿರೋವು ಅಥವಾ ಬಾಡಿರೋ ಎಲೆಗಳು ನೀವು ಕತ್ರಿಲಿ ಕಟ್ ಮಾಡ್ಕೊಂಬಿಡಿ, ಕೈಯಲ್ಲಿ ಜಾಸ್ತಿ ಕಿತ್ತಕ್ಕೆ ಹೋಗಬೇಡಿ. ನಾವು ಸ್ವಲ್ಪ ಚೆನ್ನಾಗಿ ಅಭ್ಯಾಸ ಇರೋದ್ರಿಂದ ನಾನು ಕೈಯಲ್ಲಿ ಕೀಳ್ತೀನಿ. ನೀವು ಹೊಸಬರಾದರೆ ಆ ಥರ ಕೈಯಲ್ಲಿ ಕೀಳಬೇಡಿ, ಕತ್ರಿಲಿ ಕಟ್ ಮಾಡಿಬಿಡಿ ಹಳೆ ಎಲೆಗಳು, ಬಾಡಿರೋ ಎಲೆ ಅಥವಾ ಒಣಗಿದ್ರೆ ಆ ಥರ. ಆಮೇಲೆ ಈ ಥರ ಎಲೆ ಮೇಲೆ ಮಚ್ಚೆ ಯೆಲ್ಲೋ ಕಲರ್ ಮಚ್ಚೆ ಅವೆಲ್ಲ ಇದ್ದರೂ ಕೂಡ ತೆಗಿಬೇಕು ನೋಡಿ. ಇದು ಪೂರ್ತಿ ಅರಳಿದ್ಮೇಲೆ ಈ ಥರ ಚೆನ್ನಾಗಿ ಕಾಣುತ್ತೆ. ಇದರಲ್ಲಿ ಬೀಜ ಮಾಡಿದ್ಮೇಲೆ ಈ ಗಿಡ ತುಂಬ ಡಲ್ಲಾಯಿತು. ಆವಾಗಿಂದ ನಾನು ಬೀಜ ಮಾಡೋಕ್ಕೆ ಹೋಗ್ತಾಯಿಲ್ಲ. ಇದು ಇನ್ನೂ ಚೆನ್ನಾಗಿ ಚೇತರಿಸ್ಕೋಬೇಕು. ಸುಮಾರು ದೊಡ್ಡದಾಗಿತ್ತು, ಬೀಜ ಮಾಡಿದ್ಮೇಲೆ ನಿಧಾನವಾಗಿ ಒಣಗ್ತಾ ಬಂದಿತ್ತು. ಕಾಪಾಡ್ಕೊಂಡಿದ್ದೇ ಹೆಚ್ಚಾಯ್ತು, ಇದು ಬದುಕಿದ್ದೇ ಹೆಚ್ಚಾಯ್ತು, ಆ ಥರ ಆಯಿತು. ಅದಕ್ಕೆ ಇದೊಂದು. ಆಮೇಲೆ ಡಬಲ್ ಪೆಟಲ್ ಎಲ್ಲೋದಲ್ಲೂ ನಾನು ಬೀಜ ಮಾಡಿದೆ, ಆ ಗಿಡ ಅಂತೂ ಹೋಗೇ ಬಿಡ್ತು. ಏನಕ್ಕೆ ಅಂತ ನಮಗೂ ಗೊತ್ತಾಗಲ್ಲ ನೋಡಿ. ತಿರ್ಗಿ ಮಾರನೇ ದಿನ 4 ಸ್ಟಾರ್ಟಿಂಗ್, ಇದು 4 ಹರಳಿದ್ದಾವೆ. ಒಂದಿನ ಫಸ್ಟ್ ದಿನ 1-2 ಹರಳುತ್ತವೆ. ಆಮೇಲೆ ದಿನ ಜಾಸ್ತಿ ಆದಂಗೆಲ್ಲ ಮೊಗ್ಗು ಜಾಸ್ತಿ ಆಗುತ್ತಲ್ವ ಎಲ್ಲ ಕಡೆ ಬ್ರಾಂಚಸ್ಸಲ್ಲಿ, ಆವಾಗ ಹೂವು ಜಾಸ್ತಿ ಬರುತ್ತೆ. ಸಾಯಂಕಾಲನೇ ಮೊಗ್ಗು ಕಿತ್ತಿ ನೀವು ಕಟ್ಟಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ಅರಳಿದ ಮೇಲೆ ಕಟ್ಟಕ್ಕೆ ಸ್ವಲ್ಪ ಕಷ್ಟ. ನಾನಂತೂ ಈ ಸರಿ ಹೂವು ಜಾಸ್ತಿ ಕಿತ್ತೂ ಇಲ್ಲ, ಏನೂ ಇಲ್ಲ. ಏನಕ್ಕೆ ಅಂತ ಮುಂದೆ ಬರೋ ವಿಡಿಯೋಗಳಿಗೆ ಕಾರಣ ಹೇಳ್ತೀನಿ. ಇಲ್ಲಿ ಸ್ವಲ್ಪ ಮೇಲಕ್ಕೆ ಹಬ್ಸಿದ್ದೀನಿ, ಅಲ್ಲೂ ಕೂಡ ಬಳ್ಳಿ ಥರ ಇರೋದ್ರಲ್ಲಿ ಅಷ್ಟು ಮೊಗ್ಗು ಇಲ್ಲ. ನಾನು ಪ್ರೂನ್ ಮಾಡಿದ್ನಲ್ಲ, ಅದರಲ್ಲೇ ಜಾಸ್ತಿ ಮೊಗ್ಗಿದೆ ನೋಡಿ. ಇದು ನಾನು ಬಾಳೆಹಣ್ಣು ಹಾಕಿ ಲಿಕ್ವಿಡ್ ಇಟ್ಟಿದ್ದೆ, ಅಕ್ಕಿ ತೊಳೆದ ನೀರಲ್ಲಿ ಬಾಳೆಹಣ್ಣು ಬೆಲ್ಲ ಹಾಕಿ ನಾನು ನೆನೆಸ್ಬಿಟ್ಟು ಇಟ್ಟಿದ್ದು. ತುಂಬ ಜಾಸ್ತಿ ಬಾಳೆಹಣ್ಣಿನ ಸಿಪ್ಪೆನೇ ಇತ್ತು, ಹಣ್ಣಲ್ಲ ಸಿಪ್ಪೆನೇ ಜಾಸ್ತಿ ಇತ್ತು. ಸುಮಾರು ಒಂದು 8-10 ದಿನದ ಮೇಲೆ ಇಷ್ಟು ಕಲೆಕ್ಟ್ ಆಗಿದೆ. ಡೈಲಿ ಹಣ್ಣು ತಂದಿರ್ತಾರಲ್ವ, ದಿನ
ಒಂದು ಅಂದರೆ ದಿನ 6 ಜನ ಅಂದರೆ 6 ಬಾಳೆಹಣ್ಣಿನ ಸಿಪ್ಪೆ ಕಟ್ ಮಾಡಿ ಹಾಕಿರ್ತೀನಿ. ಅದರಿಂದ ನೋಡಿ ತುಂಬ ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ. ಅದರಲ್ಲೂ ಒಂದು ಸ್ವಲ್ಪ ಕರ್ಬೂಜ ಹಣ್ಣಿಂದು ಪೇಸ್ಟ್ ಮಾಡಿ ಹಾಕಿದೆ. ಸ್ವಲ್ಪ ಜಾಸ್ತಿ ಇರಲಿಲ್ಲ, ಒಂದೇ ಹಣ್ಣಿಂದು. ಆಮೇಲೆ ನಿಂಬೆಹಣ್ಣಿನ ಸಿಪ್ಪೆನೂ ಒಂದಿತ್ತು, ಅದನ್ನು ಹಾಕಿದೆ. ಯಾಕೆಂದರೆ ನಿಂಬೆಹಣ್ಣಿಂದು, ಕಿತ್ತಳೆ ಹಣ್ಣಿಂದು, ಮೌಸಂಬಿದು ಹೂವಿನ ಗಿಡಗಳಿಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ತರಕಾರಿ ಗಿಡಕ್ಕೆ ಅಷ್ಟು ಹುಳಿದು ಹಾಕಲ್ಲ. ಹೂವಿನ ಗಿಡಗಳಿಗೆ ಹುಳಿ ಅಂಶ ಇರೋ ಹಣ್ಣಿನ ಸಿಪ್ಪೆ ಮಾಡೋದಕ್ಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಹುಳಿ ಅಂಶ ಇರೋವು ನೆನೆಸ್ಬಿಟ್ಟು ಸ್ಪ್ರೇನೂ ಮಾಡ್ಬೋದು ಗಿಡಗಳಿಗೆ, 1 ದಿನ 2 ದಿನ ಆ ಥರ. ನೋಡಿ ಅಷ್ಟು ಬಾಳೆಹಣ್ಣು ಸಿಪ್ಪೆ ಇಸ್ಕಿದ್ರೆ ಒಂದು ಹಿಡಿಯಷ್ಟೇ ಬಂತು ಎಲ್ಲ ಸೇರಿ. ಇದು ನಾನು ಬರೀ ಬೀಟ್ರೋಟ್ ಹಾಕಿಟ್ಟಿದ್ದೆ. ಬೀಟ್ರೋಟ್ ಸಿಪ್ಪೆ ಹೆಚ್ಚಿರ್ತೀವಲ್ಲ ಬೀಟ್ರೋಟ್ ಮಾಡೋವಾಗ, ಅದು ಅಲ್ಲದೆ 1-2 ಬೀಟ್ರೋಟ್ ತುಂಬ ಒಣಗ್ದಂಗೆ ಆಗಿದ್ವು ಅಂಥೇಳಿ ಅವನ್ನು ಕಟ್ ಮಾಡಿ ಹಾಕಿದ್ದೀನಿ. ಆದರೆ ಅವು ಜಾಸ್ತಿ ಕಟ್ ಮಾಡಿರೋ ಅವು ನೆಂದಿಲ್ಲ. ಸಿಪ್ಪೆ ಸುಮಾರಾಗಿ ಪರವಾಗಿಲ್ಲ, ಕಟ್ ಮಾಡಿ ಹಾಕಿರೋವು ಜಾಸ್ತಿ ಇದಾಗಲ್ಲ ನೋಡಿ. ಅದಕ್ಕೆ ನಾನು ಕಟ್ ಮಾಡೋದಕ್ಕಿಂತ ಪೇಸ್ಟ್ ಮಾಡಿ ಹಾಕಿದ್ರೆ ಒಳ್ಳೆಯದು ಅಂತ ಹೇಳೋದು. ಆದ್ರೂ ಪರವಾಗಿಲ್ಲ, ಇದನ್ನು ಸ್ವಲ್ಪ ಬಗ್ಗಿಸ್ಕೊಂಬಿಟ್ಟು, ಅದೇ ಲಿಕ್ವಿಡ್ ಜಾಸ್ತಿ ಐತೆ ಮೊದಲದಲ್ಲ, ಇದು ಸ್ವಲ್ಪ ಹಾಕ್ಬಿಟ್ಟು ಇದನ್ನು ಅಷ್ಟೇ ಹೂವಿನ ಗಿಡಗಳಿಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಲಾಸ್ಟ್ ಆದಮೇಲೆ ನಾನು ಸಾಮಾನ್ಯ ಎಲ್ಲಕ್ಕೂ ಗೊಬ್ಬರ ಕೊಡೋದು ನೋಡಿಸಿದ್ದೀನಿ. ಇದು ಇನ್ನೂ 1 ದಿನದ್ದು, ಒಟ್ಟು 1 ವಾರ 10 ದಿನದ್ದೆಲ್ಲ ಸೇರಿಸಿ ಇವತ್ತು ಹಾಕ್ತಾಯಿರೋದು. ಯಾಕೆಂದರೆ ಸಾಲಲ್ವಲ್ಲ ನೋಡಿ. ಇದು ಬಾಳೆಹಣ್ಣು ಸಿಪ್ಪೆ ಸ್ವಲ್ಪ ಲೇಟಾಗಿ ಹಾಕಿರೋದು, ಇದ್ರ ಅಷ್ಟು ಇದಾಗಿಲ್ಲ. ನೀವು ನೋಡಿದರೆ ಗೊತ್ತಾಗುತ್ತೆ. ಮೊದಲು ಕಿವುಚಿದ್ದು ಎಷ್ಟು ಬೇಗ ಇದಾಯಿತು. ಇದು ಸ್ವಲ್ಪ ನೀವು ಜಾಸ್ತಿ ದಿನ ಇಟ್ಟಷ್ಟು ಅದು ಬೇಗ ಫರ್ಮೆಂಟೇಷನ್ ಆಗಿ ಸಿಪ್ಪೆ ಎಲ್ಲ ಮೆತ್ತಗಾಗುತ್ತೆ. ಆದರೆ ತುಂಬ ಜಾಸ್ತಿ ದಿನ ಇಟ್ಟು ನೀವು ಬೆಲ್ಲ ಹಾಕದೆ ಇಟ್ಟರೆ ಸ್ಮೆಲ್ ಬರುತ್ತೆ. ಅದರಿಂದ ನಾನು ಹೇಳೋದು, 1 ಅಥವಾ 2 ಸ್ಪೂನ್ ಬೆಲ್ಲ ಹಾಕಿದ್ರೆ ನೀವು 10 ಅಲ್ಲ 15 ದಿನ ಇಟ್ಟರೂ ಸ್ಮೆಲ್ ಬರೋಲ್ಲ. ಅದರಲ್ಲಿ ಒಂದೊಂದು ಹುಳ ಬರುತ್ತೆ ವೈಟ್ಗೆ, ಆ ಥರನೂ ಬರೋಲ್ಲ ನೋಡಿ. ಅಷ್ಟು ಸಿಪ್ಪೆ ಇಸ್ಕಿದ್ದಕ್ಕೆ ಇಷ್ಟ ಆಯಿತು. ನಾನು ಒಂದೊಂದು ಮುಟ್ಟಿಗೆಯಷ್ಟು ಎಲ್ಲ ಕಿವುಚದಾಗ ಬರುತ್ತಲ್ಲ, ಅದನ್ನೇ ಈ ಥರ ಮಲ್ಲಿಗೆ ಗಿಡಗಳಿಗೆ ಕೊಡ್ತಾಯಿದ್ದೀನಿ ನೋಡಿ. ಇಷ್ಟಿದೆ ಇದು ಬೀಟ್ರೂಟಿಂದು. ಅದಾದಮೇಲೆ ನಾನು ಇನ್ನೊಂದು ಬಕೆಟಲ್ಲಿ ಕಲಸಿದ್ದೀನಲ್ಲ, ಅದು ಇದು ಮಿಕ್ಸ್ ಮಾಡಿದರೆ ಗೊಬ್ಬರಕ್ಕೆ ಸರಿ ಹೋಗುತ್ತೆ. ಈ ಥರದ ಲಿಕ್ವಿಡ್ ಕೊಡ್ತಾಯಿದ್ದೀನಿ. ಇದೊಂದು ಲಾಸ್ಟ್ ಲಿಕ್ವಿಡ್ ಅನಿಸುತ್ತೆ. ಅದಾದಮೇಲೆ ಲಿಕ್ವಿಡ್ಗಳು ಕೊಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಕಾರಣ ಮುಂದೆ ಬರೋ ವಿಡಿಯೋಗಳಾಗ ನಿಮಗೆ ಗೊತ್ತಾಗುತ್ತೆ. ಇವಾಗೆಲ್ಲ ರೆಡಿ ಆದಮೇಲೆ ನೋಡಿ, ನಾವು ಈ ಥರ ಒಂದು ಬಕೆಟಿಗೆ ಹಾಕ್ಕೊಂಡು ಕೊಡ್ತಾಯಿರ್ತೀವಿ. ಎಲ್ಲ ವಿಡಿಯೋದಲ್ಲೂ ಇದು ಹೇಳ್ತೀನಿ, ಯಾಕೆಂದರೆ ಬೇಸಿಗೆಗಾಲ ಅಲ್ವಾ, ಲಿಕ್ವಿಡ್ಗಳೇ ಜಾಸ್ತಿ ಕೊಡೋದು ಹೇಳ್ತಾಯಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಯಾಕೆಂದರೆ ಗೊತ್ತಿಲ್ಲದವ್ರು ಕಲಿತಾರೆ ನೋಡು. ಅವತ್ತು ನಾನು ಸಸಿ ಬಂದಿತ್ತು ಅಂತೇಳಿ ಇಟ್ಟಿದ್ನಲ್ಲ, ಅದು ಚೆನ್ನಾಗಿದೆ. ಈ ಸಾಮಂತಿಗೆ ಸಸಿಗಳು ಕ್ಲೀನ್ ಮಾಡಾದ್ಮೇಲೆ ಅವು ಚೆನ್ನಾಗಾಗಿದ್ದಾವೆ. ಅಂದರೆ ಇವಾಗ ಹೂವು ಜಾಸ್ತಿ ಬಿಡೋಲ್ಲ, ಕಾಲ ಅಲ್ವಲ್ಲ. ಏಪ್ರಿಲ್ ಕಳೆದು ಮೇಲಿ ನಾವು ಸ್ವಲ್ಪ ರೀಪಟ್ ಮಾಡ್ಕೊಂಡ್ರೆ ಸಾವಂತಿಗೆ ಗಿಡ ಮಳೆಗಾಲ ಬರೋಷ್ಟೊತ್ತಿಗೆ ಚೆನ್ನಾಗಿ ಚಿಗುರಿ ಹೂವು ಬಿಡುತ್ತೆ. ಶ್ರಾವಣ ಮಾಸ ಬರೋಷ್ಟೊತ್ತಿಗೆ, ಶ್ರಾವಣ ಮಾಸದಲ್ಲೇ ಜಾಸ್ತಿ ಬಿಡೋದು. ಇದು ಮಲ್ಲಿಗೆ ಗಿಡ ಇದೆ, 1 ಟ್ರಿಪ್ ಎಲ್ಲ ಆಗೋಯ್ತು. ಇನ್ನು 2ನೇ ಟ್ರಿಪ್ ಮತ್ತೆ ಚಿಗುರ್ತಾ ಇದೆ. ಮೊದಲಕ್ಕಿಂತ ಈ ಸರಿ ಸ್ವಲ್ಪ ಜಾಸ್ತಿನೇ ಚಿಗುರು ಕಾಣಿಸ್ತಾ ಇದೆ. ಮೊದಲು ತುಂಬ ಹೆಲ್ತಿಯಾಗಿರಲಿಲ್ಲ ಅಷ್ಟು. ಆಮೇಲೆ ಇವು ರೀಪಟ್ ಮಾಡಿದ್ದೆ ನೋಡಿ, ಕಟಿಂಗ್ ಇಟ್ಟು ಬೆಳೆಸಿದ ಗಿಡಗಳು ರೀಪಟ್ಟು, ಅವು ಸೆಟ್ ಆಗಿದ್ದಾವೆ. ಮಲ್ಲಿಗೆ ಗಿಡ ತುಂಬ ಜನ ಅಂತೀರ ಮಲ್ಲಿಗೆ ಗಿಡ ಕಟ್ಟಿಂಗು, ದಾಸವಾಳ ಕಟ್ಟಿಂಗ್ ಬರಲ್ಲ ಅಂತ. ಹೊಸಬ್ರಾದರೆ ಮಳೆಗಾಲದಲ್ಲಿ ಇಟ್ಕೊಳ್ಳಿ ದಾಸವಾಳದ ಕಟ್ಟಿಂಗು. ಇಲ್ಲ ಅಂದ ನೀವು ಸ್ವಲ್ಪ ಅನುಭವ ಇರೋರಾದರೆ, ನಾವು ಈ ಕಾಲದಲ್ಲೂ ಇಟ್ಕೊಂಬಿಟ್ಟು, ದಾಸವಾಳದ ಸೀಸನ್ ಅಲ್ವಾ ಇವಾಗಲೂ ಕಟ್ಟಿಂಗ್ ಇಟ್ಕೊಂಡು ಯಾವ್ದಾದ್ರು ದೊಡ್ಡ ಪಾಟ್ಗಳಿಗೆ ದೊಡ್ಡ ಗಿಡದ ನೆರಳಲ್ಲಿಟ್ಟರೆ ದಾಸವಾಳದ ಕಟ್ಟಿಂಗ್ ಬರುತ್ತೆ. ನಾನು ಕಟ್ಟಿಂಗ್ ಇಟ್ಟು ಚಿಗುರಿರೋದು ಕೂಡ ನಿಮಗೆ ತೋರಿಸಿದ್ದೀನಿ. ಆದರೂ ತುಂಬ ಜನ ನಾನು ಕಟ್ಟಿಂಗ್ ಇಟ್ಟು ಬರಲಿಲ್ಲ ಅಂತಾರೆ. ಅಂದರೆ ಕಟ್ಟಿಂಗ್ ಇಟ್ಟರೆ ನಾವು ತುಂಬ ಕೇರ್ ಮಾಡಬೇಕು, ಅದು ಅಲುಗಾಡ್ದಂಗೆ ನೋಡ್ಕೋಬೇಕು. ಯಾಕೆಂದರೆ ಕಟ್ಟಿಂಗ್ ಫಸ್ಟ್ ಬೇರು ಇಳ್ಕೊಂಡು ಮೇಲೆ ಆಮೇಲೆ ಎಲೆ ಬರೋದು. ನೀರಲ್ಲಿಟ್ಟಾಗ ಫಸ್ಟ್ ಎಲೆ ಬಂದು ಆಮೇಲೆ ಬೇರು ಬರುತ್ತೆ. ನಾನು ಎಷ್ಟೋ ಸರಿ ಇದನ್ನು ಹೇಳ್ತಿದ್ದೀನಿ. ಮಣ್ಣಲ್ಲಿಟ್ಟಾಗ ಮಾತ್ರ ಕಟ್ಟಿಂಗ್ ತುಂಬ ಸೂಕ್ಷ್ಮವಾಗಿ ನೋಡ್ಕೋಬೇಕು. ನಿಮಗೆ ಬಂದೇ ಬರುತ್ತೆ ಅವಾಗ ಕಟ್ಟಿಂಗು. ನೀವು 4 ಇಟ್ಟಾಗ 2 ಆದರೂ ಬರುತ್ತೆ. ಅಥವಾ ನಾನು ಇಟ್ಟಿರೋ ಮಾತ್ರ ಜಾಸ್ತಿ 1-2 ಹೋಗಿರುತ್ತೆ, ಸಾಮಾನ್ಯ ಹೋಗಲ್ಲ. ಇದು ತಿರ್ಗಾ ಮಾರನೇ ದಿನ ನಾನು ಹೂವು ಆಗಿರೋ ತೊಟ್ಟೆಲ್ಲ ಇದು ಮಾಡಿದೆ ನೋಡಿ. ಇದು ನಾನು ಇವಾಗ ಇನ್ನೊಂದು ಸರಿ ನೋಡಿಸ್ತಾ ಇದ್ದೀನಿ. ಫಸ್ಟ್ ನೋಡಿಸಿದಾಗ ಜಾಜಿ ಗಿಡದ ಕಟ್ಟಿಂಗ್ ನಿಮಗೆ ಅಷ್ಟು ಕಾಣಲಿಲ್ಲ. ಇವಾಗ ನೀಟಾಗಿ ಹೇಳ್ಬೋದು ಅವು ಜಾಜಿ ಗಿಡದ ಕಟ್ಟಿಂಗು ಅಂತ ನೋಡಿ. 2 ಕಟ್ಟಿಂಗಲ್ಲಿ ಒಂದು ತುಂಬ ಚೆನ್ನಾಗಿ ಚಿಗುರಿದೆ, 2 ಪಾಟಲ್ಲೂ ಹಂಗೆ ಆಗಿದ್ದಾವೆ. 2 ಕಟ್ಟಿಂಗ್ ಇಟ್ಟಿದ್ದೆ, 2 ಪಾಟಲ್ಲಿ ಒಂದೊಂದು ಚಿಗುರಿದ್ದಾವೆ. ಇದು ದಾಸವಾಳದ್ದು ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಚಿಗುರಿದ್ದಾವೆ ಅಂತ. ಎಲೆ ಎಲ್ಲ ಬಂದಿದ್ದಾವೆ. ಹೋದ ಸರಿ ತೋರಿಸ್ದಾಗ ನಿಮಗೆ ಅಷ್ಟು ಕಾಣಿಸ್ಲಿಲ್ಲ, ಇವಾಗ ಎಲ್ಲ ಚಿಗುರಿದ್ದಾವೆ. ಇದರಲ್ಲಿ ಇನ್ನೂ ಅಷ್ಟು ಬಂದಿಲ್ಲ. ಅದರಿಂದ ಸ್ವಲ್ಪ ನಿಧಾನ ಮಾಡ್ಕೋಬೇಕು ನೀವು. ಮಾಡ್ಕೊಂಡಷ್ಟು
ಬರುತ್ತೆ. ನಾನು ಇವಾಗ ನೀವು ನೋಡಿದ್ರೆ ಗೊತ್ತಾಗುತ್ತೆ, ದೊಡ್ಡ ಪಾಟ್ಗಳಿಗೆ ಎಲ್ಲ ಇಟ್ಟಿರೋದು. ಆಮೇಲೆ ಇದು ದಾಸವಾಳ ರೀಪಟ್ ಮಾಡಿದ್ದೆ ಅಂತ ಹೇಳಿದ್ನಲ್ವ, ದೊಡ್ಡ ಪಾಟ್ಗಳು ತಂದು ಅದನ್ನು ಸುಮಾರು ಚಿಗುರ್ತಾ ಇದೆ ನೋಡಿ. ಇವಾಗ ಸ್ಟಾರ್ಟ್ ಆಗಿದೆ, ಸುಮಾರು 10 ದಿನದ ಮೇಲೆ ಇದರಲ್ಲಿ ಚಿಗುರು ಕಾಣಿಸ್ತು. ರೀಪಾಟ್ ಮಾಡಿದಾಗಲೂ ಅಷ್ಟೇ, ಎಷ್ಟೋ ಜನ ರೀಪಾಟ್ ಮಾಡಿದ್ದೀನಿ ಚಿಗುರಿಲ್ಲ ಅಂತ ಭಯ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲ, ಸ್ವಲ್ಪ ಟೈಮ್ ಕೊಡಬೇಕು ಅವಕ್ಕೆ. ನೋಡಿ, ಇದು ಇವಾಗ ತುಂಬ ಚೆನ್ನಾಗಿ ಚಿಗುರಿದೆ. ಒಂದು ಗಿಡ ಮಾತ್ರ ಬೇಗನೆ ಚಿಗುರು ಬಂತಿದ್ದು, ಇನ್ನೊಂದು ಗಿಡ ಇವಾಗ ಕಾಣಿಸ್ತಾ ಇದೆ. ಯಾಕೆಂದರೆ ಅವು ಬೇರೆಲ್ಲ ಕಟ್ ಮಾಡಿಬಿಟ್ಟಿರ್ತೀವಲ್ವ, ಶಾಖಲ್ಲಿ ಇರುತ್ತವೆ. ಸ್ವಲ್ಪ ಅವೆಲ್ಲ ಸೆಟ್ಟಾಗಿ, ಬೇರು ಸೆಟ್ಟಾಗಿ ಮೇಲೆ ಎಲೆ ಬರೋಕ್ಕೆ ಸ್ವಲ್ಪ ಲೇಟಾಗುತ್ತೆ. ನಾನು ಇದು ವಿರಜಾಜಿಲಿ ಮಲ್ಲಿಗೆ ಹೂವು ತುಂಬ ಘಮ ಇರುತ್ತೆ. ಇದನ್ನು ಬಿಡೋದು ಕಾಯ್ತಾಯಿದ್ದೀನಿ. ಇದ್ರ ಕಟಿಂಗ್ ನಾನು ಇಟ್ಟಿದ್ದೀನಿ. ಹೋದ್ಸರಿ ಒಂದೇ ಗಿಡ ಇತ್ತು, ನಾನು ನಮ್ಮ ತಂಗಿ ಊರಿಂದ ತಂದಾಗ. ಆಮೇಲೆ ಈ ಥರ ಕುಡಿ ಚೂಟಿದಾಗ ಅಲ್ಲಿ ಬ್ರಾಂಚಸ್ ಬಂದು ಹೂವು ಜಾಸ್ತಿ ಆಗುತ್ತೆ ಅಂತ ನಾನು ನಿಮಗೆ ಹೇಳಿದ್ದೀನಿ. ನಾನು ಹೂವು ಮೊಗ್ಗು ಇಲ್ಲದೆ ಇರೋವಲ್ಲ ನೋಡಿ ಅದೇ ಥರ ಮಾಡ್ತೀನಿ. ಮೊಗ್ಗು ಸ್ಟಾರ್ಟ್ ಆದಮೇಲೆ ಈ ಕೆಲಸ ಮಾಡಬಾರ್ದು, ಕುಡಿ ಚೂಟಬಾರ್ದು. ಮೊಗ್ಗು ಬರೋಕ್ಕಿಂತ ಮುಂಚೆ ಮಾಡಬೇಕಾಗಿತ್ತು. ಆಮೇಲೆ ಇವತ್ತೊಂದು ಇದು ದಾಸವಾಳ ಅರಳಿದೆ, ಇನ್ನೂ ಮೊಗ್ಗು ಅರಳಿಲ್ಲ. ಇದು ಸ್ವಲ್ಪ ಹುಳನೋ ಏನೋ ತಿಂದಿದೆ, ಸರಿಯಾಗಿಲ್ಲ ಹೂವು. ಈ ಥರ ಆಗುತ್ತೆ. ನಾನು ಗಿಡಗಳೆಲ್ಲ ತೆಗೆದಾದ್ಮೇಲೆ ಇದು ಅಷ್ಟೇ, ನೆನ್ನೆ ಅರಳಿತ್ತು ಅನಿಸುತ್ತೆ, ನೋಡಿಲ್ಲ, ಒಣಗೋಗಿದೆ ಅದು. ಈ ಥರ ಇದೆ ಗಾರ್ಡನ್ ಇವಾಗ ಅಪ್ಡೇಟು. ಇವಾಗ ನೀರು ಕಟ್ಟಿದ್ದೀವಿ ನಾವು, ಈ ಕಡೆ ಸೈಡ್ಗೆ ಮಡ್ಡಿ ಎಳೆದ್ಬಿಟ್ಟು ನೀರು ಕಟ್ಟಿದ್ದೀವಿ. ಇದು ಇಷ್ಟು ಗಾರ್ಡನ್ ಇದೆ. ಇನ್ನು ಒಂದು ಸರಿ ನಿಮಗೆ ಈ ಗಾರ್ಡನ್ ಈ ಥರ ನೋಡೋಕ್ಕೆ ಸಾಧ್ಯ ಆಗ್ಬೋದು. ನೆಕ್ಸ್ಟ್ ಆ ಗಾರ್ಡನ್ ಹೆಂಗಿರುತ್ತೆ ಅಂತ ನಿಮಗೆ ಅಪ್ಡೇಟ್ ಕೊಡ್ತೀನಿ. ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋಗಳಿಂದ ಸ್ವಲ್ಪನಾದರೂ ಉಪಯೋಗ ಇದೆ ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ನೋಡಿ, ಈ ಕಡೆ ಎಲ್ಲ ಸ್ವಲ್ಪ ಇದಾಗಿದೆ, ತೆಗೆದುಬಿಟ್ಟಿದ್ದಾರೆ. ಇನ್ನು ಈ ಕಡೆ ಎಲ್ಲ ತೆಗಿಯೋಷ್ಟೊತ್ತಿಗೆ ನಾವು ಗಿಡಗಳು ಅಡ್ಜಸ್ಟ್ ಮಾಡಬೇಕು. ನಮ್ಮ ಅಣ್ಣನ ಮನೆಗೆ ಹೋಗಿ ಬರೋಷ್ಟೊತ್ತಿಗೆ ಅದು ಮಡ್ಡಿ ಹಾಕಿ ನೀರು ಕಟ್ಟಿದ್ದೀವಿ. ನಾವು ಪೂಜೆಗೆ ಹೋಗಿ ಬಂದ ಮೇಲೆ ಏನಾಯಿತು, ನಾವು ಪೂಜೆಗೆ ಹೋಗೋವಾಗ ಏನಾಯಿತು ಅಂತೆಲ್ಲ ವಿಡಿಯೋದಲ್ಲಿ ಹೇಳ್ತೀನಿ, ಮುಂದಿನ ವಿಡಿಯೋಗಳಿಗೆ ಹೇಳ್ತೀನಿ. ಸ್ವಲ್ಪ ಕಷ್ಟನೇ ಆಯಿತು ಅದು, ಯಾಕೋ ನಮಗೆ ಗ್ರಾಚಾರನೇ ಸರಿ ಇಲ್ಲ ಅನಿಸುತ್ತೆ, ಹೇಳ್ತೀನಿ ಮುಂದೆ. ಇದು ನಾನು ಕಲಿಸ್ಕೊಟ್ಟಿದ್ದೆ ಅಷ್ಟೇ, ಊರಿಗೆ ಹೋಗೋ ಮುಂಚೆ. ಶನಿವಾರ ಊರಿಗೆ ಹೋಗ್ಬೇಕು ಪೂಜೆಗೆ ಅಂದಾಗ ಮಾಡಿದ ವಿಡಿಯೋಗಳು. ಸ್ವಲ್ಪ ಎಲ್ಲ ಹಳೆ ವಿಡಿಯೋಗಳೇ, ಯಾಕೆಂದರೆ ಒಂದು ವಾರ ನಾನು ವಿಡಿಯೋ ಹಾಕಲಿಲ್ಲ. ನಮ್ಮ ಅಣ್ಣ ಹೋದಾಗ ಒಂದು ವಾರ 10 ದಿನ, ಅದಕ್ಕೆ ವಿಡಿಯೋಗಳು ಹಳೇವೇ ಇತ್ತಲ್ಲ, ಅವನ್ನೇ ಶೇರ್ ಮಾಡ್ತಾಯಿದ್ದೀನಿ. ಇವಾಗಿನ್ನು ಜಾಸ್ತಿ ವಿಡಿಯೋ ಮಾಡೋಕ್ಕೆ ಕಷ್ಟ ಆಗುತ್ತೆ. ಆದಷ್ಟು ಗಾರ್ಡನ್ ವಿಡಿಯೋ ಮಾಡಿ ಅಂತ ತುಂಬ ಜನ ಕೇಳ್ತೀರಾ, ಮಾಡ್ತೀನಿ. ನನಗೆ ಟೈಮ್ ಸಿಕ್ಕಾಗೆಲ್ಲ ಗಾರ್ಡನ್ ವಿಡಿಯೋಕ್ಕೆ ಅಪ್ಡೇಟ್ ಕೊಡ್ತಾನೇ ಇರ್ತೀನಿ ನಾನು. ಇರೋದನ್ನು ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ ಲೇಟ್ ಆದರೆ. ಆದರೂ ನಾನು ಎಲ್ಲನೂ ಇದು ಮಾಡ್ಕೊಂಡು ದಿನ ನಿಮಗೆ ನಮ್ಮ ಅಣ್ಣ ಇದಾದಾಗ ಮಾತ್ರ ಒಂದು ವಾರ ಬಿಟ್ಟಿದ್ದಷ್ಟೇ. ಆದ್ರೂ ನಾನು ಸಮಾಧಾನ ಮಾಡ್ಕೊಂಡು ದಿನ ನಿಮಗೆ ಗಾರ್ಡನ್ ಅಪ್ಡೇಟ್ ಕೊಡ್ತಾಯಿದ್ದೀನಿ ವಿಡಿಯೋಗಳು ಮಾಡಿ. ತುಂಬ ಜನ ಸಪೋರ್ಟು ಮಾಡ್ತಾಯಿದ್ದೀರಾ. ಈಗ ಅಷ್ಟು ದಿನ ವಿಡಿಯೋ ಹಾಕದೇ ಇದ್ರೂ ನೋಡ್ಬಿಟ್ಟು ಸಪೋರ್ಟ್ ಮಾಡ್ತಾಯಿದ್ದೀರಾ, ಖುಷಿಯಾಗುತ್ತೆ. ನಿಮಗಾಗಿ ನಾನು ಗಾರ್ಡನ್ ವಿಡಿಯೋ ಮಾಡೇ ಮಾಡ್ತೀನಿ. ನಮಸ್ತೆ, ಇನ್ನೊಂದು ವಿಡಿಯೋ ಸಿಗ್ತೀನಿ.